ನಮಸ್ಕಾರ ಎಲ್ಲರಿಗೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲ ನನ್ನ ಲವ್ಲಿ ಮೆಂಬರ್ಸಿಗೆ ನಿಮ್ಮ ಪ್ರೀತಿಯ ಡಯನ ಮಾಡುವ ನಮಸ್ಕಾರಗಳು. ಹೇಗಿದ್ರೆ ಎಲ್ಲರೂ ಇವತ್ತು ಏನ್ ಮಾಡ್ತಾ ಇದ್ರೆ? ಹೋಪ್ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ, ಸಖತ್ತಾಗಿದ್ದೀರಾ ಅಂತ ಅನ್ಕೋತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಂದ್ರೆ, ಆಲ್ರೆಡಿ ಮೇಕಪ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ. ಮೇಕಪ್ ಅಂದ್ರೆ ಜಸ್ಟ್ ಫೌಂಡೇಶನ್ ನ ಹಾಕಿ ಕೂತಿದ್ದೀನಿ. ಸೊ ನಾನು ಫೌಂಡೇಶನ್ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡೋಣ. ಫಾರ್ ಬಿಗಿನರ್ಸ್ಗಳು ಹೇಗೆ ಫೌಂಡೇಶನ್ ಅನ್ನ ಯೂಸ್ ಮಾಡಬೇಕು ಅಂತ ಅವ್ರಿಗೆ ಐಡಿಯಾ ಇರೋದಿಲ್ಲ. ಫೌಂಡೇಶನ್ ಅನ್ನ ಕಾನ್ಸೆಪ್ಟೇ ಇರಲ್ಲ ತಲೆ ಒಳಗೆ ಕೆಲವರಿಗೆ, ಬಿಗಿನರ್ಸಿಗೆ ಅಂತವ್ರಿಗೆ ಇವತ್ತಿನ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ಫೌಂಡೇಶನ್ ಅನ್ನ ಹೇಗೆ ಯೂಸ್ ಮಾಡೋದು, ಬ್ರಷ್ ಅಲ್ಲಿ ಹೇಗೆ ಯೂಸ್ ಮಾಡೋದು, ಹೇಗೆ ಅಪ್ಲೈ ಮಾಡ್ಕೊಂಡು ಹೇಗೆ ಬ್ಲೆಂಡ್ ಮಾಡ್ಕೊಳ್ಳೋದು ಅನ್ನೋದೇ ಇವತ್ತಿನ ವಿಡಿಯೋದ ಕಾನ್ಸೆಪ್ಟ್ ತಗೊಂಡ್ಬಂದಿದ್ದೀನಿ. ವೆರಿ ಸಿಂಪಲ್. ಈ ವಿಡಿಯೋ ತುಂಬಾನೇ ಬೇಗ ಮುಗ್ದೋಗುತ್ತೆ. ಈ ವಿಡಿಯೋ ತುಂಬಾನೇ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಾನು ಯಾವ ಫೌಂಡೇಶನ್ ಅನ್ನ ಯೂಸ್ ಮಾಡಿದ್ದೀನಿ ನನ್ನ ಈ ಮೇಕಪ್ಗೆ ಅಂತ. ಈ ಮೇಕಪ್ ಅಂದ್ರೆ ಆಕ್ಚುಲಿ ನಾನು ಮೇಕಪ್ ಮಾಡಿರೋ ತರ ಕಾಣಿಸ್ತಾ ಇದ್ದೀನ? ಜಸ್ಟ್ ಒಂದೇ ಒಂದು ಫೌಂಡೇಶನ್ ಹಾಕೊಂಡು ಕೂತಿದ್ದೀನಿ, ಅದರಲ್ಲೇ ಇಷ್ಟು ಬ್ರೈಟ್ ಹೊಡಿತಾ ಇದೆ ಫೇಸು. ಹಾಗೆ ಫಿನಿಶಿಂಗ್ ಕೂಡ ಅಮೇಝಿಂಗ್ ಆಗಿದೆ ಹೇಳ್ಬೇಕಂದ್ರೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಸೊ ನಿಮಗೂ ಈ ವಿಡಿಯೋ ಕಂಪ್ಲೀಟ್ ಆಗಿ ಏನಿರುತ್ತೆ, ಏನೆಲ್ಲ ಮಾತಾಡಿದ್ದೀನಿ ಎಲ್ಲರೂ ನೋಡ್ಬೇಕು ಅಂದ್ರೆ ಈ ವಿಡಿಯೋನ ದಯವಿಟ್ಟು ನೀವು ಕಂಪ್ಲೀಟ್ ಆಗಿ ನೋಡ್ಬೇಕು ಅಂತ ಹೇಳ್ತಾ, ಯಾರಿಗೆ ಫೌಂಡೇಶನ್ ಯೂಸ್ ಮಾಡ್ಬೇಕು ಅಂತ ಆಸೆ ಇದೆ ಅಥವಾ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ ಅವರೆಲ್ಲ ಈ ವಿಡಿಯೋನ ನೋಡಿ ಫೌಂಡೇಶನ್ ಅನ್ನ ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳಿ. ನಾನು ಯಾವ ಫೌಂಡೇಶನ್ ಅನ್ನ ಯೂಸ್ ಮಾಡಿದೀನಿ ಈ ವಿಡಿಯೋದಲ್ಲಿ ಅನ್ನೋದನ್ನು ಕಡೆ ನೋಡಿ. ಹಾಗೆ ಏನಾದ್ರು ಡೌಟ್ಸ್ ಇದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋದು. ಸೊ ಬಿಫೋರ್ ಮೇಕಪ್, ಓಕೆ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಟೋನರ್ ಇಂದ ಶುರು ಮಾಡ್ತೀನಿ. ಫಸ್ಟ್ ಟೋನರ್. ಏನಕ್ಕೆ 2 times ಯೂಸ್ ಮಾಡಿದೆ ಅಂದ್ರೆ, ಫಸ್ಟ್ ಟೈಮ್ ಹಾಕಿ ನಂಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅದಕ್ಕೆ. ಸೊ ಟೋನರ್ ಆದ್ಮೇಲೆ ಮಾಯಿಶ್ಚರೈಸರ್ ಎಮೋಲಿಂದು. ಓಕೆ, ನೆಕ್ಸ್ಟ್ ಮಾಯಿಶ್ಚರೈಸರ್ ಆದ್ಮೇಲೆ ನೆಕ್ಸ್ಟ್ ಫೌಂಡೇಶನ್. ಡೈರೆಕ್ಟ್ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ, ಸ್ವಿಸ್ ಬ್ಯೂಟಿದು. ಸೊ ಇದೇ ಫೌಂಡೇಶನ್ ನಾನು ಇವತ್ತು ಯೂಸ್ ಮಾಡ್ತಾ ಇರೋದು. ಸೊ ಬಿಗಿನರ್ಸ್ಗೆ ಇದು ತುಂಬಾ ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ನಾನು ಬಜೆಟ್ ಫ್ರೆಂಡ್ಲಿ ಐಟಮ್ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡೋದು. ಆಲ್ಮೋಸ್ಟ್ ಯಾವುದೂ ತುಂಬಾ ಕಾಸ್ಟ್ಲಿ ಪ್ರಾಡಕ್ಟ್ ನಾನು ಯಾವುದು ಯೂಸ್ ಮಾಡಲ್ಲ, ಯಾಕೆಂದ್ರೆ ನಾನು ಮೇಕಪ್ಪೇ ಹಾಕೊಳ್ಳಲ್ಲ. ಜಸ್ಟ್ ಫಾರ್ ವಿಡಿಯೋಸ್ ನಾನು ಯೂಸ್ ಮಾಡೋದು. ಅದಕ್ಕೆ ಯಾಕೆ ಅಷ್ಟು ಖರ್ಚು ಮಾಡಬೇಕು ಅಂತ.
ಓಕೆ, ಬ್ರ್ಯಾಂಡ್ ಒಂದು ಸ್ವಿಸ್ ಬ್ಯೂಟಿ. ಇವತ್ತು ನಾನು ಬ್ಲೆಂಡರ್ ಯೂಸ್ ಮಾಡ್ತಾ ಇಲ್ಲ, ಬ್ರಷ್ ಯೂಸ್ ಮಾಡಿ ಇವತ್ತು ಫೌಂಡೇಶನ್ ಫಿನಿಶಿಂಗ್ ಕೊಡೋಣ ಅಂತ ಇದ್ದೀನಿ. ಓಕೆ, ಒನ್ ಸೈಡ್ ತೋರಿಸ್ತೀನಿ ಬಿಕಾಸ್ ಇದು ಹೊಸದಾಗಿ ತರಿಸಿರೋದ್ರಿಂದ ಫೇಸ್ ಮೇಲೆ ಹೇಗೆ ಕೂರುತ್ತೆ ಏನು ಅಂತ ಟೆಸ್ಟ್ ಮಾಡಬೇಕು, ಅದಕ್ಕೋಸ್ಕರ. ಫೌಂಡೇಶನ್ ಐ ಥಿಂಕ್ ಫಸ್ಟ್ ಸಾಕು. ಶೇಡ್ ನೋಡ್ಬೋದು, ಶೇಡ್ ನನಗೆ ಸೂಟ್ ಆಗುತ್ತೆ. ಇದು ಮೀಡಿಯಮ್ ಟು ಫೇರ್, ನಾನು ಮೀಡಿಯಮ್ ಟು ಫೇರ್ ಇದ್ದೀನಿ. ಸೊ ನಾನು ಯೂಶಲಿ ಫೌಂಡೇಶನ್ ಯೂಸ್ ಮಾಡುವಾಗ ಫಿಕ್ಸರ್ನ ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ. ಸೊ ಫಿಕ್ಸರನ್ನು ನಾನು ಓಕೆ ಫೌಂಡೇಶನ್ ತಗೊಂಡಿದ್ದೀನಿ. ಸೊ ಇವಾಗ ಇದನ್ನ ಬ್ರಷಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ ಇದು. ಫಸ್ಟ್ ಆಲ್ ಓವರ್ ದ ಫೇಸ್ ಅಪ್ಲೈ ಮಾಡ್ಕೊಳ್ಳೋಣ. ಇಷ್ಟು ದಿನ ನಾನು ಬ್ಲೆಂಡರ್ ಅಲ್ಲಿ ಫೌಂಡೇಶನ್ ಅಪ್ಲೈ ಮಾಡ್ಕೊತಿದ್ದೆ. ಫಾರ್ ಅ ಚೇಂಜ್ ಇಡ್ಲಿ ಅಂತ ನಾನು ಇವತ್ತು ಬ್ರಷ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಾನು ಎಲ್ಲ ಶೂಟ್ಸ್ ಅಲ್ಲೂ ಹೋದಾಗ ಜಾಸ್ತಿ ಬ್ರಷ್ ಅನ್ನು ಯೂಸ್ ಮಾಡ್ತಾ ಇರ್ತಾರೆ. ನಾನು ಅದನ್ನು ಟ್ರೈ ಮಾಡೋಣ ಅಂತ ಒಂದ್ಸರಿನೂ ನಾನು ಟ್ರೈ ಮಾಡಿರ್ಲಿಲ್ಲ. ಸೊ ಫೌಂಡೇಶನ್ ಈ ತರ ಫೇಸ್ಗೆ ಅಪ್ಲೈ ಮಾಡಿದ್ಮೇಲೆ ಒಂದು ರೌಂಡ್ ನಾನು ಮೇಕಪ್ ಫಿಕ್ಸರ್ನ ಆ್ಯಡ್ ಮಾಡ್ಕೊತೀನಿ ಬಿಕಾಸ್ ಆಫ್ ಬೆಸ್ಟ್ ಫಿನಿಶಿಂಗ್. ಸೊ ಫಿಕ್ಸರ್ ಆದ ತಕ್ಷಣ ಇವಾಗ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಕೆಲವರು ಹೀಗೆ ಮಾಡ್ತಾರೆ, ಹೀಗೂ ಮಾಡಬಹುದು. ಒನ್ ರೌಂಡ್ ಫೌಂಡೇಶನ್ ಹಾಕಿದ್ ಸಾಕಾಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದ್ ಸ್ವಲ್ಪ ಆಡ್ ಮಾಡ್ಕೊಬಹುದು ಫೌಂಡೇಶನ್ ಅನ್ನ. ಒಂದೇ ರೌಂಡಿಗೆ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂತ. ಮಿನಿಮಲ್ ಫೌಂಡೇಶನ್ ಅನ್ನ ನಾನು ತಗೊಂಡಿದ್ದು. ಈಗ ಎಲ್ಲರೂ ಹೆವಿ ಮೇಕಪ್ ಯಾರು ಇಷ್ಟಪಡ್ತಾ ಇಲ್ಲ, ಸ್ವಲ್ಪ ಅಂದ್ರೆ ಹೆವಿ ಮೇಕಪ್ ಅಂದ್ರೆ ತುಂಬಾ ಭೂತ ತರ ಕಾಣಿಸುತ್ತೆ ಅಂತ. ಸೊ ಇದು ಬಂದು ವೆರಿ ನ್ಯಾಚುರಲ್, ನಾವು ಹೇಗಿದೀವಿ ಹಾಗೆ ಕಾಣಿಸ್ತೀವಿ, ಬಟ್ ಜಸ್ಟ್ ಒಂದ್ ಲುಕ್ ಅಷ್ಟೇನೆ. ಇದು ಬಿಫೋರ್ ಆಫ್ಟರ್ ನೀವೇ ಕಂಪೇರ್ ಮಾಡ್ಬೋದು. ನಾನು ಯಾವುದೇ ಫಿಲ್ಟರ್ನ ಆ್ಯಡ್ ಮಾಡಿಲ್ಲ. ಕಣ್ಣಿಗೆ ಏನೋ ಬಿತ್ತು. ಅಂಡ್ ಬ್ಲೆಂಡಿಂಗ್ ತುಂಬಾನೇ ಇಂಪಾರ್ಟೆಂಟ್. ನೀವು ಎಷ್ಟು ಬ್ಲೆಂಡ್ ಮಾಡ್ತೀರಾ ಅಷ್ಟು ನೀಟಾಗಿ ಫೇಸ್ ಮೇಲೆ ಕುತ್ಕೊಳ್ಳುತ್ತೆ ಪ್ರಾಡಕ್ಟ್.
ಫಿನಿಶಿಂಗ್ ಅಂತೂ ಒಂದೇ ರೌಂಡಲ್ಲಿ ಸಖತ್ತಾಗಿ ಬಂದಿದೆ. ಬಿಫೋರ್ ಆಫ್ಟರ್ ನೀವೇ ಕಂಪೇರ್ ಮಾಡ್ಬೋದು. ನಾನು ಯಾವುದೇ ಫಿಲ್ಟರ್ ಯೂಸ್ ಮಾಡಿಲ್ಲ, ಇವಾಗ ಫಸ್ಟೇ ಹೇಳ್ತಾ ಇದ್ದೀನಿ. ನನ್ನ ಬಿಫೋರ್ ಆ್ಯಂಡ್ ಆಫ್ಟರ್ ನನಗೇನೆ ಶಾಕ್ ಆಗ್ತಿದೆ. ಪ್ರಾಡಕ್ಟ್ ಕ್ವಾಲಿಟಿ ವೆರಿ ನೈಸ್. ಸ್ವಿಸ್ ಬ್ಯೂಟಿನ ಅದಕ್ಕೆ ನಾನು ತುಂಬಾ ಇಷ್ಟಪಡೋದು. ಸೊ ಇವಾಗ ಇದನ್ನ ಲಾಕ್ ಮಾಡೋಕ್ಕೆ ನಾವು ಪೌಡರಿಂಗ್ ಮಾಡ್ಕೊಳ್ಳೋಣ. ಸೊ ಪೌಡರಿಂಗ್ ಬಂದು ಕಲರ್ ಸ್ಕ್ವಿನ್ದು ಪೌಡರಿಂಗ್ ಯೂಸ್ ಮಾಡ್ತಾ ಇದ್ದೀನಿ. ಫೌಂಡೇಶನ್ ಹಾಕಿದ್ಮೇಲೆ ಪೌಡರ್ ಹಾಕೋಬೇಕಾ ಅಂತ ಕೆಲವು ಡೌಟ್ಸ್ ಇದ್ರೆ ಹೌದು, ಯೂಸ್ ಮಾಡಿ. ಯಾಕೆಂದರೆ ನಿಮಗೆ ಲೈನ್ಸ್ ಬರಬಾರ್ದು. ಲೈನ್ಸ್ ಬರಬಾರ್ದು ಅಂದರೆ ನಾವು ಪೌಡರಲ್ಲಿ ಅದನ್ನು ಲಾಕ್ ಮಾಡಬೇಕು. ಆ್ಯಂಡ್ ಪೌಡರಿಂಗ್ ಮಾಡ್ಕೊಳ್ಳುವಾಗ ಈ ಕಡೆ ಪೌಡರಿಂಗ್ ಮಾಡ್ತೀನಿ, ನೀವು ಅದನ್ನು ಕಂಪೇರ್ ಮಾಡಿ. ಪೌಡರಿಂಗ್ ಮಾಡುವಾಗ ಯಾವುದೇ ಕಾರಣಕ್ಕೂ ಉಜ್ಜಬಾರ್ದು ಫೇಸಿಗೆ, ಜಸ್ಟ್ ಡ್ಯಾಬ್. ಈ ಕಡೆ ನೋಡ್ಬೋದು ನೀವು ಫಿನಿಶಿಂಗ್ ಇವಾಗ ಫೈನಲ್ ಆಗಿ ಪೌಡರಿಂಗ್ ಆಗಿರೋ ಕಡೆ ಮತ್ತೆ ಜಸ್ಟ್ ಫೌಂಡೇಶನ್ ಜಸ್ಟ್ ಇವಾಗ ಅಪ್ಲೈ ಮಾಡಿರೋ ಕಡೆ. ಸೊ ಈ ಕಡೆನೂ ಮಾಡ್ಕೊತೀನಿ ಇವಾಗ. ಸೊ ಪೌಡರಿಂಗ್ ಮಾಡಲೇಬೇಕು. ಮಳೆ ಬಂದರೆ ಸಾಕ. Very basic. Nice. Loved it. ಸೊ ಇವಾಗ ಫಿನಿಶಿಂಗ್ ನೀವೇ ನೋಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರಿಗಾದ್ರೂ ಇದ್ರ ಬಗ್ಗೆ ಡೌಟ್ ಇದ್ರೆ, ಫೌಂಡೇಶನ್ ಹೇಗೆ ಯೂಸ್ ಮಾಡೋದು ಬಿಗಿನರ್ಸ್ಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ. ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಇದೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಫೌಂಡೇಶನ್ ಅಲ್ಲಿ ಯಾವ ತುಂಬಾ ಚೆನ್ನಾಗಿದೆ ಅಂದ್ರೆ ನಾನು ಇದನ್ನ ಖಂಡಿತವಾಗ್ಲೂ ಸಜೆಸ್ಟ್ ಮಾಡ್ತೀನಿ. ಸ್ವಿಸ್ ಬ್ಯೂಟಿದು ಫೌಂಡೇಶನ್ ತುಂಬಾ ಚೆನ್ನಾಗಿದೆ, ಯೂಸ್ ಮಾಡಬಹುದು ಆರಾಮಾಗಿ. ಡೈಲಿ ಯೂಸ್ಗೆ ತುಂಬಾನೇ ಬೆಸ್ಟ್ ಅಂತ ಹೇಳ್ಬೋದು. ಇದ್ರ ಪ್ರೈಸ್ ಬಂದು 430 rupees. ಸೊ ಫೈನಲ್ ಆಗಿ ಫಿಕ್ಸರ್ ಹಾಕೊಂಡ್ಬಿಟ್ರೆ end of the video. ನೋಡೋರಲ್ಲ ಇವತ್ತಿನ ವಿಡಿಯೋ ಹೇಗಿತ್ತಂತ. ನನಗೆ ಅನ್ಸುತ್ತೆ ನಿಮ್ಗೆ ಈ ವಿಡಿಯೋ ತುಂಬಾನೇ ಇಷ್ಟ ಆಯ್ತು, ಹಾಗೆ ಯೂಸ್ಫುಲ್ ಆಯ್ತು ಅಂತ. ಎಸ್ಪೆಷಲಿ ಫಾರ್ ಹೆಣ್ಮಕ್ಳಿಗೋಸ್ಕರ ಈ ವಿಡಿಯೋ ಮಾಡಿದ್ದು. ಬಿಗಿನರ್ಸ್ ಯಾರು ಇರ್ತಾರೆ ಅವ್ರಿಗೆ ಯಾವ ಫೌಂಡೇಶನ್ ತಗೊಳ್ಳೋದು, ಹೇಗೆ ಅಪ್ಲೈ ಮಾಡೋದು, ಬ್ರಷ್ ಯೂಸ್ ಮಾಡೋದಾ ಅಥವಾ ಬ್ಲೆಂಡರ್ ಯೂಸ್ ಮಾಡೋದಾ, ಯಾವ ತರ ಬ್ಲೆಂಡ್ ಮಾಡೋದು, ಹೇಗೆ ಅನ್ನೋದೇ ಕೆಲವರಿಗೆ ಡೌಟ್ ಇರುತ್ತೆ. ಯಾಕಂದ್ರೆ ಬಿಗಿನರ್ಸ್ ಅಲ್ವಾ, ಅವ್ರಿಗೆ ನನಗೂ ಇಷ್ಟು ದಿನ ಹಾಗಿತ್ತು. ಇವತ್ತು ಫೌಂಡೇಶನ್ ತೆಗೆದೇ ಯೂಸ್ ಮಾಡಿದೆ. ಸೊ ಇವಾಗ ನಾನು ಕಂಫರ್ಟಬಲ್ ವಿತ್ ಫೌಂಡೇಶನ್ ಅಂತ ಅನ್ಸ್ಬಿಟ್ಟು, ಅದೇ ಥರನೇ ನಿಮ್ಗೂ ಒಂದ್ಸರಿ ಯೂಸ್ ಮಾಡೋವರ್ಗೆ ಅಷ್ಟೇ. ಸೊ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಯಾನಾ ಜೆಸಿಕಾ ಅಂತ ಇದೆ ಯೂಟ್ಯೂಬಲ್ಲಿ. ಹಾಗೆ ನೋಟಿಫಿಕೇಶನ್ ಅನ್ನ ಕೂಡ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಮಾಡಿದಾಗೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ನನ್ನ ವಿಡಿಯೋಸ್ ಅನ್ನ ನೋಡಬಹುದು.